ಇಂದು ಮುದ್ದುರಾಮನ ಮನಸ್ಸು ನಿವೇದನೆ 10. ಈ ಅಲ್ಲಿಯ ಪ್ರಾರ್ಥನಾ ಕವನ, ಅದರಿಂದ ನಾನು ಪ್ರಾರಂಭ ಮಾಡ್ತೇನೆ. ಪ್ರಾರ್ಥನಾ ಕವನ. ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲಿದೆಯೋ, ನೆನೆದಾರ ಹನುಮಂತ ಸಾಗರವ ದಾಟಿದನು, ನಮಿಸೋ ಆ ಮಹಿಮನಿಗೆ ಮುದ್ದುರಾಮ. ಈ ಮುದ್ದುರಾಮನ ಮನಸ್ಸು ಕವನ ಸಂಕಲನದಲ್ಲಿ ಶ್ರೀ ಶಿವಪ್ಪನವರು ಇಟ್ಟಿರುವುದು 1101. ಈ 1101 ಈ ಚೌಪದಿಗಳನ್ನು ಅವರ ತಮ್ಮ ವಿಷಯಗಳ ಅನುಸಾರವಾಗಿ 18 ಪ್ರಕರಣಗಳನ್ನು ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿ ನಾನು ತೋರಿಸ್ತೇನೆ ಆ ಪ್ರಕರಣಗಳ ಫೋಟೋ. ಮೊಟ್ಟ ಮೊದಲ ಬಾರಿ ನಾನು ಆ ಪುಟವನ್ನು ತೆಗೆದು ನೋಡಿದಾಗ ನಾನು ಚಕಿತನಾದೆ, ಆಶ್ಚರ್ಯಪಟ್ಟೆ, ಆನಂದಭರಿತನಾದೆ. ಯಾಕಂದರೆ ಆ 18 ಸಂಖ್ಯೆಯೇ ಅಂತಹದ್ದು. 18 ಪುರಾಣಗಳು, ಶ್ರೀಮದ್ ಭಗವದ್ಗೀತೆಯಲ್ಲಿರುವ ಅಧ್ಯಾಯಗಳು 18, ಮಹಾಭಾರತದಲ್ಲಿ ಪರ್ವಗಳು 18. ಏನಾದರೊಂದು ವರ್ಣನೆಗಳನ್ನು ಮಾಡಬೇಕಾದರೆ ವ್ಯಾಕರಣಶಾಸ್ತ್ರದಂತೆ 18 ನಮೂನೆಯಿಂದ ವರ್ಣನೆ ಮಾಡಬಹುದಂತ. ಆಮೇಲೆ ಋಷಿಗಳು 18 ಶ್ರೇಷ್ಠ ಋಷಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಇನ್ನೂ ಇರಬಹುದು ಅನೇಕ, ಆದರೆ ಇಷ್ಟೊಂದು ಸಾಕು. ಈ ರೀತಿ 18 ಬಹಳ ಅದ್ಭುತವಾದಂಥ ಒಂದು ಮಹತ್ವವನ್ನು ಪಡೆದಿದೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದರೆ 18 1 + 8 9 ಆಗಿಬಿಡುತ್ತೆ. 9 ಏನಿದೋ ಆ ಸಿಂಗಲ್ ಡಿಜಿಟ್, ಆ 1 2 3 4 ಇದರೊಳಗೆ ಹಿರಿಯ ದೊಡ್ಡವ ನಮ್ಮ ಪೂಜ್ಯ ನನ್ನ ಗುರು ತಾತಜ್ಜ, ನನ್ನ ಗುರುವಜ್ಜರಾದಂಥ ವರಕವಿ ಶ್ರೀ ಬೇಂದ್ರೆ ಅವರು ತಮ್ಮ ಸೂರ್ಯಪಾನ ಅಂತ ಒಂದು ಕವನ ಸಂಕಲನ, ಅದರಲ್ಲಿ ಸಂಖ್ಯಾಂಕಿತ ಅಂಥೇಳಿ ಒಂದು ಕವನ. ಎಷ್ಟು ನುಡಿಗಳು? 4 4 8 4 ಒಂದು 12 ನುಡಿಗಳು. ಅದರಲ್ಲಿ 2ನೇ ನುಡಿ 3ನೇ ನುಡಿ ಅದ್ಭುತವಾದ 9 ಸಂಖ್ಯೆಯ ವರ್ಣನೆ ಇದೆ. ವಾಚನ ಮಾಡ್ತೇನೆ. ಕಳೆದರೂ ಕೂಡಿಸಿಯೋ ಗುಣಿಸಿಯೋ ಭಾಗಿಸಿಯೋ 9 ಇಹುದು 9ರಂದ, ಅಂಕೆಯಲ್ಲಿ ಸಂಖ್ಯೆಯಲ್ಲಿ ಕೂಡಿಸಿಯು ಗುಣಿಸಿಯೋ 9 ಏಗಳೊಂಬತ್ತರಂದ. ನೀವು ಮಾಡ್ಬೋದು ಪ್ರಾಕ್ಟೀಸ್. 2ನೇ ನುಡಿ ಸೊಲ್ಲು ಎಂಬುದು ನಾದ, ಭಾವದಲ್ಲಿದೆ ಸ್ವಾದ, ಸ್ವಗತವಿಲ್ಲದ ಮೋದ ಹೊಳಲು ಗೊಡದು, ಓಹೋ ನವೋ ನವದ ಸೊಬಗ ಬಣ್ಣಿಸಬಹುದೇ 9 ತನ್ನತನ ತಾನು ಬಿಡದು. ಅದ್ಭುತ ಅಲ್ವಾ? ಈಗ ಈ ರೀತಿಯಾಗಿ ಮುದ್ದುರಾಮನ ಮನಸ್ಸು 18 ಪ್ರಕರಣಗಳ ಒಂದು ಅಪರೂಪವಾದ ಚಿಂತನೆಯನ್ನು ನಾನು ಇಲ್ಲಿ ಮಾಡ್ತಾ ಇದ್ದೆ. ಇವತ್ತ ಒಂದು 5 ಚೌಪದಿಗಳ ಒಂದು ವಾಚನ, ಅದರ ಇಂಗ್ಲೀಷ್ ವಾಚನವನ್ನು ನಾನು ಮಾಡಬಯಸ್ತಾ ಇದ್ದೇನೆ. ಅದು ಮೊದಲು ಕನ್ನಡ ವಾಚನವನ್ನು ನಾನು ಮಾಡ್ತಾ ಇದ್ದೇನೆ. ಆ ಅದ್ಭುತವಾದಂಥ ಕನ್ನಡ ವಾಚನ ಅದು ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆ. ದುರಿತ ಜನ ಸಮರದಲ್ಲಿ ಶ್ರೀಚಕ್ರ ಎಸೆಯುವೆನು, ಶ್ರೀಚಕ್ರವೆಸೆಯುವನು, ಸರಿಯಂದ ಕಾಲಕ್ಕೆ ಅಭಯ ನೀಡುವನು, ಶಂಖ ಓದುವನೊಮ್ಮೆ, ಗೀತೆ ಉಸುರುವನೊಮ್ಮೆ,
ಏನಿದರ ತಾತ್ಪರ್ಯ ಮುದ್ದು ರಾಮ, ಏನಿದರ ತಾತ್ಪರ್ಯ ಮುದ್ದು ರಾಮ. ಎಷ್ಟು ಅದ್ಭುತವಾದಂಥ ಇದೆ ನೋಡಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಏನಿದು ಕೌತುಕ ಅನ್ನುವಂತಹ ಪ್ರಕರಣದಲ್ಲೇ ಇದನ್ನು ಇಟ್ಟಿದ್ದಾರೆ. ಇದರ ಒಂದು ಇಂಗ್ಲೀಷ್ ಅನುವಾದವನ್ನು ನಾನು ಓದಬಯಸ್ತೇನೆ. ಅದ್ಭುತವಾದಂಥ ಅನುವಾದ. 1 ನಿಮಿಷ 55. ಓಕೆ. He launches his Sri Chakra when he fights the demons. He assures all protection to the righteous people. He blows his conch now and preaches the Gita later. What is the meaning of all this? ಮುದ್ದು ರಾಮ. ಇನ್ನು ಅದ್ಭುತವಾದಂಥ ಈ ಶ್ರೀಕೃಷ್ಣನ ಸ್ಮರಣೆಯೊಂದಿಗೆ ನಿನ್ನ ಬುದ್ಧಿಯನ್ನು ನೀನು ಉಪಯೋಗಿಸಬೇಕು ಅಂತೂ ಹೇಳುವಂಥ ಒಂದು ಅಪರೂಪವಾದಂಥ ಚೌಪದಿಯನ್ನು ನಾನು ವಾಚಿಸ್ತಾ ಇದ್ದೇನೆ. ಯಾರ ಹೇಳಲಿ ನೂರು ಬದುಕು ನಿನ್ನದೋ ಗೆಳೆಯ, ನಿನ್ನ ಅನುಭವದಂತೆ ನೀ ಸಿದ್ಧ ಬುದ್ಧ. ಬೋಧಿಯಡಿ ಕುಳಿತೊಡನೆ ನೀ ಬುದ್ಧನಾಗುವೆಯಾ, ಮತಿಯಂತೆ ನೀ ಯತಿಯೋ ಮುದ್ದು ರಾಮ, ಮತಿಯಂತೆ ನೀ ಯತಿಯೋ ಮುದ್ದು ರಾಮ. ಯಾವ ರೀತಿ ನಮ್ಮ ಪೂಜ್ಯ ಶ್ರೀ ನರಸಿಂಹ ಭಟ್ರು ಇದರ ಅನುವಾದ ಮಾಡಿದ್ದಾರೆ. Others may tell many 100 things, but your life is your own, my friend. You become a perfected sage or an enlightened Buddha by your own experience. Can you become a Buddha when you simply sit under the Bodhi tree? One is an ascetic only when he is pure and mature in mind. ಅದ್ಭುತವಾದಂಥ ಅನುವಾದ. ಇನ್ನು ಮುಂದಿಂದು ಒಂದು ಪ್ರೀತಿ. ಮನುಷ್ಯನಲ್ಲೇ ಪ್ರೀತಿ ಎಷ್ಟು ಚಂದ ಇರಬೇಕು ಅನ್ನುವಂಥ ಒಂದು ಅದ್ಭುತವಾದ ಪ್ರೀತಿಯ ಕವನನ್ನು ಭಾಳ ಸೇರಿದ ಮುಂಚಿನಿಂದ ನಾನು ಆ ಪ್ರೀತಿಯನ್ನು ಕುರಿತಂತೂ ಅವರು ಶ್ರೀಯುತ ಶಿವಪ್ಪನವರು ಬರೆದಂಥ ಆ ಕವನವನ್ನು ಮೇಲಿಂದ ಮೇಲೆ ನಾನು ಓದ್ತಾನೆ ಇರ್ತಿದ್ದೆ. ಅಷ್ಟೊಂದು ಅದ್ಭುತವಾದಂಥ ಆ ಚೌಪದಿ ಇದು. ಒಲುಮೆ ಬಾಳಿನ ದಾಹ, ಒಲುಮೆ ಬಾಳಿನ ದಾಹ ಅದು ಜೀವರಸ ಚಿಲುಮೆ, ನವರಾಗ ಚೈತನ್ಯ ಅದು ರೂಪಲೀಲೆ. ಒಲವೆ ನೆನಪಿನ ಬುತ್ತಿ ಸಂಚಾರ ಸೌಂದರ್ಯ, ಒಲವೆಂದರದು ಬದುಕೋ ಮುದ್ದು ರಾಮ, ಒಲವೆಂದರದು ಬದುಕೋ ಮುದ್ದು ರಾಮ. ಅದ್ಭುತವಾದಂಥ ಪ್ರೀತಿಯನ್ನು ಕುರಿತಂಥ ಇರೋದು. ಆವಾಗ ಇವರು ನಮ್ಮ ಪೂಜ್ಯ ನರಸಿಂಹ ಭಟ್ಟರ ಅನುವಾದವನ್ನು ನಾನು ಓದಬಯಸ್ತೇನೆ. 1 ನಿಮಿಷ. Love is the deepest thirst of life. It is the very spring of life essence. It is dynamic force of a new tune, and it is the play of charming forms. It is the food packet of memory. It is the moving beauty. Love is very soul of humanity. ಮುದ್ದು ರಾಮ. Love is the very soul of humanity. ಮುದ್ದು ರಾಮ. ಅದ್ಭುತವಾದಂಥ. ಆಮೇಲೆ ನಾವು ಸತ್ಸಂಗ ಮಾಡ್ತಾ ಇರ್ತೇವೆ. ಆ ಸತ್ಸಂಗದ ಮಹತ್ವವನ್ನು ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಇವರು ಒಂದು ಉದಾಹರಣೆಗಳನ್ನು ಕೊಟ್ಟು ವರ್ಣಿಸ್ತಾರಂದರೆ ಆಶ್ಚರ್ಯ ಅನ್ನಿಸ್ತದೆ ನನಗೆ. ನಾನು ಓದಿ ಚಕಿತನಾಗಿದ್ದೆ.
ಕೋಗಿಲೆಯ ಜೊತೆಗೂಡಿ ಹಾಡಿದರೆ ಬಾಂಧವ್ಯ. ಸಮಾನ ಮನಸ್ಕರಾದವರ ಜೋಡಿ ಕೂತು ಸತ್ಸಂಗ ಮಾಡಬೇಕು. ಅದಕ್ಕೆ ಕೋಗಿಲೆ ಉದಾಹರಣೆ ಕೊಡ್ತಾರೆ. ಕೋಗಿಲೆಯ ಜೊತೆಗೂಡಿ ಹಾಡಿದರೆ ಬಾಂಧವ್ಯ, ಕಡೆಗೆ ಸಹವಾಸದಲ್ಲಿ ಕಾಗೆ ಸಹವಾಸದಲ್ಲಿ ಇದೆಯ ಮಾಧುರ್ಯ. ಬಲ್ಲವರ ಸಂಗದಲ್ಲಿ ಇದೆ ಜೀವ ಚೈತನ್ಯ, ಬಲ್ಲವರ ಸಂಗದಲ್ಲಿ ಇದೆ ಜೀವ ಚೈತನ್ಯ. ಸತ್ಸಂಗ ಸಂಪತ್ತು ಮುದ್ದು ರಾಮ, ಸತ್ಸಂಗ ಸಂಪತ್ತು ಮುದ್ದು ರಾಮ. ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಅವರು ಬರೀತಾರೆ, ಒತ್ತಿ ಒತ್ತಿ ಹೇಳಿದ್ದಾರೆ ಅವರು. ಅದು ನಮ್ಮ ಇಂಗ್ಲೀಷ್ನಲ್ಲೇ ನಮ್ಮ ಪೂಜ್ಯ ಶ್ರೀ ನರಸಿಂಹ ಭಟ್ರು ಮಾಡಿದಂಥ ಒಂದು ಅನುವಾದವನ್ನು ನೋಡಿ. ಹೂ ಹ್ಯಾಸ್ ಕೆಪ್ಟ್ ದ ಕೋರ್ಟ್ ಆಫ್ ಮೆನ್, ಹೂ ಕೇಮ್ ಅಂಡ್ ದ men who went. Our life is wedding house and the celebration. ಸಾರಿ, ನಾನು ರಾಂಗ್ ಓದ್ತಾ ಇದ್ದೇನೆ. ಸಾರಿ. 342. Friendship flowers while singing in the company of a cuckoo. Can it be so in the company of a crow? There is living inspiration in the company of the wise, company of the wise and noble souls. Nobles is wealth. Company of wise and noble is wealth. ಮುದ್ದು ರಾಮ. ಮತ್ತೆ ನಾಳೆ ಮುದ್ದು ರಾಮ. ನಮಸ್ಕಾರ.